ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಈ ಭಾನುವಾರದಂದು ಯೇಸು ಕ್ರಿಸ್ತನ ಮಕ್ಕಳಾಗಿ ಕರ್ತನನ್ನು, ತಂದೆಯಾದ ದೇವರನ್ನು, ಪರಿಶುದ್ಧಾತ್ಮನನ್ನು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸೋದಕ್ಕೆ ನಮಗೆ ಸಿಕ್ಕಂತ ಈ ಭಾಗ್ಯಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇವತ್ತು ಅನೇಕರು ಯೇಸು ಕ್ರಿಸ್ತನನ್ನು ಆರಾಧಿಸುತ್ತಾ ಆತನು ಮಾಡಿದ ಉಪಕಾರಗಳನ್ನು ಜ್ಞಾಪಿಸಿಕೊಂಡು ಆತನಿಗೆ ಸಾಕ್ಷೀಕರಿಸುವಂತ ಜನರಾಗಿದ್ದಾರೆ. ಲೋಕವೆಲ್ಲ ಕಡೆ ಹೋಗಿ ಲೋಕದ ವಿವಿಧ ಸ್ಥಳಗಳಲ್ಲಿ ಯೇಸು ಯಾರು ಎಂಬುದನ್ನು, ಯೇಸು ಕ್ರಿಸ್ತನ ಶಕ್ತಿಯು ಮಹತ್ವವೇನು ಎಂಬುದನ್ನು ಸಾರುವವರು ಇದ್ದಾರೆ. ನನ್ನ ನಿಮ್ಮ ಜೀವಿತ ಹೇಗಿದೆ? ನಾವು ಯೇಸುವಿಗಾಗಿ ನಮ್ಮ ಸಾಕ್ಷಿಯನ್ನು ಕೊಡುವವರಾಗಿದ್ದೇವೆ. ನಮ್ಮ ಜೀವಿತ ಯೇಸು ಸ್ವಾಮಿಯ ಪ್ರತಿಬಿಂಬವನ್ನು ಪ್ರಕಟಿಸುತ್ತಿದೆಯೋ ಇಲ್ಲೋ? ನಾವು ಮಾತನಾಡುವ ಶೈಲಿ ಯೇಸು ಕ್ರಿಸ್ತನನ್ನು ಪ್ರತಿಬಿಂಬಿಸುತ್ತಿದೆಯೋ? ನನ್ನ ರೀತಿ, ನನ್ನ ನಡೆ ನುಡಿ ಯಾರನ್ನು ಪ್ರತೀಕರಿಸುತ್ತಿದೆ? ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವಜನರು, ಯೇಸು ಸ್ವಾಮಿಯನ್ನು ಸಾಕ್ಷೀಕರಿಸೋದಕ್ಕೆ ನೀವು ಆಸೆ ಪಡುವವರಾಗಿದ್ದೀರಿ. ಯೇಸು ಸ್ವಾಮಿಗಾಗಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗಾಗಿ ಸಾಕ್ಷಿಯಾಗಿ ಜೀವಿಸೋದಕ್ಕೆ ನನಗೂ ನಿಮಗೂ ಸಾಧ್ಯವಾಗುತ್ತೆ. ಹಾಗೆ ಸಾಧ್ಯವಾಗಬೇಕಾದಲ್ಲಿ, ನಾವು ಯೇಸು ಸ್ವಾಮಿಯನ್ನು ಸಾಕ್ಷೀಕರಿಸುವವರಾಗಬೇಕಾದಲ್ಲಿ ನಮಗೆ ಮುಖ್ಯವಾಗಿ ಒಂದು ವಿಷಯ ಬೇಕಾಗಿದೆ, ಒಂದು ಕಾರ್ಯ ನಮಗೆ ಬೇಕಾಗಿದೆ. ಅದೇನೆಂಬುದನ್ನು ಈ ಸಂದೇಶದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡುವವನಾಗಿದ್ದೇನೆ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 1 verse 5, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೋಹಾನನು ಜನರಿಗೆ ನೀರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸಿದನು, ಆದರೆ ಇನ್ನೂ ಕೆಲವೇ ದಿನಗಳಲ್ಲಿ ನಿಮಗೆ ಪವಿತ್ರಾತ್ಮನಲ್ಲಿ ದೀಕ್ಷೆ ಸ್ನಾನವನ್ನು ಹೊಂದಿಕೊಳ್ಳುವಿರಿ ಎಂದು ಹೇಳಿದನು. ಫಾರ್ ಜಾನ್ ಟ್ರೂಲಿ ಬ್ಯಾಪ್ಟೈಸ್ಡ್ ಯು ವಿತ್ ವಾಟರ್, ಬಟ್ ಹೀ ಶಾಲ್ ಬಿ ಬ್ಯಾಪ್ಟೈಸ್ ಯು ವಿತ್ ಹೋಲಿ ಗೋಸ್ಟ್ ನಾಟ್ ಮೆನಿ ಡೇಸ್ ಹೆನ್ಸ್. ನಾನು ಕೇಳುವಂತ ಪ್ರಿಯ ದೇವ ಜನರೇ, ಯೋಹಾನನ ಸೇವೆಯಲ್ಲಿ ನಾವು ಓದ್ತೀವಿ, ಯೇಸು ಸ್ವಾಮಿಯ ಮುಂಚಿತವಾಗಿ ಆತನು ಬಂದು ಯೇಸು ಸ್ವಾಮಿಗೆ ಒಂದು ದಾರಿಯನ್ನು ಸಿದ್ಧಪಡಿಸಿ ಕೊಡುವುದು ವಾಕ್ಯದಲ್ಲಿ ಹೇಳಿದೆ. ಆ ದಾರಿ ನೀರಿನಲ್ಲಿರುವಂತಹ ದೀಕ್ಷೆ ಸ್ನಾನ. ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ಯೇಸು ಸ್ವಾಮಿಯ ಹಾದಿಯಲ್ಲಿ ನಡೆಯೋದಕ್ಕೂ ಯೇಸು ಸ್ವಾಮಿಯ ಹಿಂಬಾಲಕನಾಗಿ ಜೀವಿಸೋದಕ್ಕೂ ಒಂದು ವ್ಯಕ್ತಿ ತೀರ್ಮಾನವನ್ನು ತೆಗೆದುಕೊಳ್ಳೋದಾದರೆ, ಮೊದಲನೇದಾಗಿ ಆತನು ತನ್ನ ಹೃದಯದಲ್ಲಿ ಕರ್ತನಾದ ಯೇಸುವನ್ನು ದೇವರು ರಕ್ಷಕನು ಎಂಬುದಾಗಿ ತೀರ್ಮಾನ ತೆಗೆದುಕೊಂಡು ಅದರ ನಂತರ ನೀರಿನಲ್ಲಿ ದೀಕ್ಷೆ ಸ್ನಾನವನ್ನು ಹೊಂದಿಕೊಂಡು ಸಾಕ್ಷೀಕರಿಸೋದೇ ಮೊದಲನೆಯ ಒಂದು ಸ್ಟೆಪ್ ಆಗಿದೆ, ಒಂದು ವಿಶ್ವಾಸಿಗೆ ಸಾಕ್ಷೀಕರಿಸೋದು. ಎರಡನೇದು, ನಾವು ಈಗ ಓದಿದ ಹಾಗೆ ನೀರಿನಲ್ಲಿ ಮಾತ್ರ ದೀಕ್ಷೆ ಸ್ನಾನ ತೆಗೆದುಕೊಳ್ಳೋದು ಅಲ್ಲ, ಎರಡನೇದಾಗಿ ಪವಿತ್ರಾತ್ಮನಲ್ಲಿ ದೀಕ್ಷೆ ಸ್ನಾನವನ್ನು ತೆಗೆದುಕೊಳ್ಳಬೇಕು. ಪವಿತ್ರಾತ್ಮನಲ್ಲಿ ದೀಕ್ಷೆ ಸ್ನಾನವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಹೇಳೋದಾದ್ರೆ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರಾಗಿ, ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವವರಾಗಿ, ಪರಿಶುದ್ಧಾತ್ಮನಿಂದ ಮಾತನಾಡುವವರಾಗಿ, ಪರಿಶುದ್ಧನ ಶಕ್ತಿಯನ್ನು, ವಾಕ್ಯವನ್ನು, ಶಬ್ದವನ್ನು ಕೇಳುವ ಒಂದು ಜನರಾಗಿ ಮಾರುವುದೇ ಪರಿಶುದ್ಧಾತ್ಮನಿಂದ ತುಂಬಲ್ಪಡೋದು. ಈ ಪರಿಶುದ್ಧಾತ್ಮನಿಂದ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ, ದೇವರು ತನ್ನ ತೃತ್ವದಲ್ಲಿ ಮೂರನೇ ವ್ಯಕ್ತಿಯು ದೇವರು ಆಗಿರುವಂತಹ ಪರಿಶುದ್ಧಾತ್ಮನನ್ನು ಹಳೇ ಒಡಂಬಡಿಕೆಯಲ್ಲಿ ತನ್ನ ಕಾರ್ಯಗಳನ್ನು ಮಾಡುವ ಆ ವೇಳೆಗಳಲ್ಲಿ, ಅದನ್ನು ನೆರವೇರಿಸುವಂತ ಸಮಯಗಳಲ್ಲಿ ಭೂಮಿಗೆ ಕಳಿಸಿ ಅದರ ನಂತರ ಪರಲೋಕಕ್ಕೆ ತಿರುಗಿ ತೆಗೆದುಕೊಳ್ಳುವಂತ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ತಾತ್ಕಾಲಿಕವಾಗಿ ಜನರ ಜೊತೆ ಇದ್ದಂತ ಪರಿಶುದ್ಧಾತ್ಮನನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟು ಪರಲೋಕಕ್ಕೆ ಎತ್ತಲ್ಪಡೋದಕ್ಕಿಂತ ಮುಂಚಿತವಾಗಿ ತಂದೆಯಾದ ದೇವರು ಮಾಡಿದಂಥ ವಾಗ್ದಾನವು ಯೇಸು ಸ್ವಾಮಿಯಿಂದ ಅದನ್ನು ನೆರವೇರಿಸುವಂತ ಒಂದು ವಾಗ್ದಾನವಾಗಿತ್ತು. ಪರಿಶುದ್ಧಾತ್ಮನನ್ನು ಶಾಶ್ವತವಾಗಿ ಜನರ ಮಧ್ಯದಲ್ಲಿ, ಆತನನ್ನು ನಂಬುವವರ ಒಳಗೆ, ಆತನಿಗಾಗಿ ಜೀವಿಸುವವರ ಒಳಗೆ, ಆತನಿಗಾಗಿ ಸಾಕ್ಷೀಕರಿಸುವಂತ ಜನರ ಒಳಗೆ ಸದಾ ಕಾಲ ಶಾಶ್ವತವಾಗಿ ಪರಿಶುದ್ಧಾತ್ಮನು ನೆಲೆಗೊಳ್ಳಬೇಕು ಎಂಬ ವಾಗ್ದಾನವು ನೆರವೇರಿತು. ಆ ನೆರವೇರುವಂತ ಸ್ವಲ್ಪ ಕ್ಷಣಗಳ ಮುಂಚೆ ಯೇಸು ಸ್ವಾಮಿ ಹೇಳಿದಂತ ಒಂದು ವಾಕ್ಯ ಇದು.
ಯೇಸು ಸ್ವಾಮಿ ಎತ್ತಲ್ಪಟ್ಟು 10 ದಿನ ನಂತರ ಯೇಸು ಸ್ವಾಮಿ ಈ ವಾಗ್ದಾನವನ್ನು ನೆರವೇರಿಸುವುದನ್ನು ನಾವು 2ನೇ ಅಧ್ಯಾಯದಲ್ಲಿ ಓದ್ತೀವಿ. ನೀವು ಪರಿಶುದ್ಧಾತ್ಮನಿಂದ ದೀಕ್ಷೆ ಸ್ನಾನವನ್ನು ತೆಗೆದುಕೊಳ್ಳಬೇಕು. ನಾವು ನೀರಿನ ದೀಕ್ಷೆ ಸ್ನಾನವನ್ನು ಓದುವಾಗ ನಮಗೆ ಒಂದು ಕಾರ್ಯ ಅರ್ಥವಾಗುತ್ತೆ. ನಾವು ನಮ್ಮ ಶರೀರವೆಲ್ಲ ನೀರಿನ ಒಳಗೆ ಮುಳುಗಿ ನಾವು ಅದನ್ನು ಆಚೆಗೆ ತರಬೇಕಾಗಿ, ಆಗಲೇ ನಮಗೆ ದೀಕ್ಷೆ ಸ್ನಾನ. ಕೈಯೋ ಕಾಲೋ ಮಾತ್ರ ದೀಕ್ಷೆ ಸ್ನಾನ ಕೊಡುವುದಲ್ಲ ದೀಕ್ಷಾ ಸ್ನಾನ. ನೀರಿನಿಂದ ನಮ್ಮ ಮೇಲೆ ಹಿಂಗೆ ಚಿಮ್ಮುವುದಲ್ಲ ದೀಕ್ಷೆ ಸ್ನಾನ. ಯಾರೋ ಒಬ್ಬರು ಒಂದು ಮಾತನ್ನು ಹೇಳಿದ್ರು ನಾವು ದೀಕ್ಷಾ ಸ್ನಾನ ತಗೊಂಡ್ರಿ ಅನ್ನೋದಲ್ಲ ದೀಕ್ಷಾ ಸ್ನಾನ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ಆತನಿಗಾಗಿ ಜೀವಿಸ್ತೀನಿ ಎಂಬ ತೀರ್ಮಾನದಿಂದ ಆತನಿಗಾಗಿ ನಡೆಯೋದು, ಆತನ ವಾಕ್ಯದ ಪ್ರಕಾರವಾಗಿ ಜೀವಿಸೋದೇ ದೀಕ್ಷೆ ಸ್ನಾನ, ನೀರಿನ ದೀಕ್ಷೆ ಸ್ನಾನ. ಆದರೆ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರಾಗಿ, ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವವರಾಗಿ, ಪರಿಶುದ್ಧಾತ್ಮನೇ ನಮಗೆಲ್ಲ ಎಂಬುದಾಗಿ ನಂಬಿ ನಡೆಯೋದೇ ಆ ಜೀವಿತ, ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ. ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡವರು ತಮ್ಮ ಇಷ್ಟ ಮಾಡೋದಿಲ್ಲ, ದೇವರ ಇಷ್ಟವನ್ನು ಮಾಡ್ತಾರೆ. ತಮ್ಮ ಮಾತುಗಳನ್ನು ಮಾತನಾಡೋದಿಲ್ಲ, ದೇವರ ಮಾತನ್ನು ಮಾತನಾಡುತ್ತಾರೆ. ಅವರು ಜಗಳಕ್ಕೋ ಒಡೆದಾಟಕ್ಕೋ ಬೇಡದಾಗಿರುವಂಥ ಕೆಲಸಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಪರಿಶುದ್ಧನಾದ ದೇವರ ಪರಿಶುದ್ಧ ಚಿತ್ತವನ್ನು ನೆರವೇರಿಸೋದಕ್ಕೆ ಪರಿಶುದ್ಧ ವಾಗ್ದಾನ ಪ್ರಕಾರವಾಗಿ, ವಾಕ್ಯದ ಪ್ರಕಾರವಾಗಿ ಜೀವಿಸಿ ನಡೆಯುವವರಾಗಿರ್ತಾರೆ. ಹಾಗಾದರೆ ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನೀವು ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡಿದ್ದೀರಾ ಇಲ್ಲವಾ? ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡಿದ್ದರೆ ಇವತ್ತು ನಮ್ಮ ಜೀವಿತದಲ್ಲಿ ಜಡ ಸ್ವಭಾವಗಳು ಎಂಬುದಾಗಿ ಹೇಳುವಾಗ ಸುಳ್ಳು ಹೇಳೋದು, ಕೆಟ್ಟದಾಗಿ ಮಾತನಾಡೋದು, ಕೆಟ್ಟ ನೋಟವನ್ನು ನೋಡೋದು, ಜನರ ಕುರಿತಾಗಿ ಕೆಟ್ಟ ಚಿಂತೆಗಳನ್ನು ಚಿಂತಿಸೋದು, ಮಾತನಾಡೋದು, ಒಬ್ಬರನ್ನು ಕೊಲೆ ಮಾಡೋದು, ಮಾತಿನಿಂದ ಕೊಲೆ ಮಾಡೋದು, ಶಾರೀರಿಕವಾಗಿ ಕೊಲೆ ಮಾಡೋದು, ಕುಡಿಯೋದು ಎಲ್ಲವೂ ಶರೀರದ ಜಡ ಸ್ವಭಾವಗಳಾಗಿದೆ, ಬೇಡದಾದಂಥ ಕೆಟ್ಟ ಸ್ವಭಾವಗಳಾಗಿದೆ. ಕೆಟ್ಟ ಸ್ವಭಾವಗಳನ್ನು ಇನ್ನೂ ಅನೇಕ ವಿಷಯಗಳನ್ನು ಹೇಳಬಹುದು. ಆದರೆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ ಈ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಪರಿಶುದ್ಧನಾದ ದೇವರನ್ನು ಹಿಂಬಾಲಿಸುವ ನಾವು ಪರಿಶುದ್ಧ ಹಾದಿಯಲ್ಲಿ ನಡೆಯುವವರಾಗಿರ್ತೀವಿ. ಇವತ್ತು ಪರಿಶುದ್ಧಾತ್ಮನ ಈ ಒಂದು ಅಭಿಷೇಕವನ್ನು ಹೊಂದಿಕೊಳ್ಳೋದಕ್ಕೆ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಸಮರ್ಪಿಸೋಣ. ಪರಿಶುದ್ಧಾತ್ಮನ ಅಭಿಷೇಕದ ಪ್ರಕಾರವಾಗಿ ನಾವು ಹೊಂದಿಕೊಂಡಂತ ಈ ನೀರಿನ ಮತ್ತು ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನವನ್ನು ಗಟ್ಟಿಯಾಗಿ ಹಿಡಿದು ನಾವು ಮುಂದಕ್ಕೆ ಹೋಗೋಣ. ಯೇಸು ಸ್ವಾಮಿ ಆ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿ ಪರಿಶುದ್ಧಾತ್ಮನನ್ನು ನಮ್ಮ ಜೀವಿತದಲ್ಲಿ ಸದಾ ಕಾಲ ಕೊಟ್ಟಿದ್ದಾನೆ, ಇರೋದಕ್ಕೆ ನಮ್ಮಲ್ಲಿ ಇಟ್ಟಿದ್ದಾನೆ. ಆ ಶಕ್ತಿಯನ್ನು ಅನುಭವಿಸೋದಕ್ಕೆ ನೀವು ಸಿದ್ಧರು, ಆ ಶಕ್ತಿಯಲ್ಲಿ ನಡೆಯೋದಕ್ಕೆ ನೀವು ಪ್ರಾರ್ಥಿಸುತ್ತಿದ್ದೀರೋ. ನಿಮಗಾಗಿ ನಾನು ಪ್ರಾರ್ಥಿಸೋದಕ್ಕೆ ಬಯಸುವನಾಗಿದೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ನೀರಿನಲ್ಲಿ ದೀಕ್ಷೆ ಸ್ನಾನ ತೆಗೆದುಕೊಂಡಿರುವಂತಹ ನಿನ್ನ ಜನರು ಪರಿಶುದ್ಧಾತ್ಮನಿಂದ ದೀಕ್ಷೆ ಸ್ನಾನವನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಆ ದೀಕ್ಷೆ ಸ್ನಾನದಲ್ಲಿ ನಿನ್ನ ಮಕ್ಕಳನ್ನು ನಡೆಸಿ ನೀವೇ ನಿಮ್ಮ ಹಸ್ತವನ್ನು ಮುಟ್ಟಿ ಅಭಿಷೇಕವನ್ನು ಮಾಡಿ ನಿನ್ನ ಜನರನ್ನು ನೀನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೀನ್. God bless you all. Thank you.